ಸ್ನೇಹಿತರೆ, ವಿಜಯ ಕರ್ನಾಟಕ ಸಹಯೋಗದೊಂದಿಗೆ ಸ್ಮಾರ್ಟ್ ಬಜಾರ್ ಮಲ್ಲೇಶ್ವರಂನಲ್ಲಿ ಅಮ್ಮನ ಕೈ ರುಚಿ ನೆನಪಿಸುವ, ತವರು ಮನೆಯ ಸವಿಯನ್ನು ಆಸ್ವಾದಿಸುವ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮೆಲ್ಲರ ಖುಷಿಯ ಕ್ಷಣವನ್ನು ನೋಡೋಣ ಬನ್ನಿ. ಇಲ್ಲಿ ಹಲವಾರು ಗೆಳತಿಯರ ಭೇಟಿ, ಹಲವರ ಪರಿಚಯ ಇವೆಲ್ಲವೂ ಸಂಭ್ರಮವನ್ನು ಹೆಚ್ಚಿಸಿದ್ದನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಜನ ಹೆಣ್ಮಕ್ಳದು ಎರಡೂ ಕೈ ಫ್ರೀ ಇದೆ, ಕೈ ಮೇಲೆ ಎತ್ತಿ. ಎರಡೂ ಕೈ ಫ್ರೀ ಇದ್ದವ್ರು ಮಾತ್ರ. ಗಂಡ್ಮಕ್ಳು ಎತ್ಬೋದು, ಎತ್ತಿ ಸರ್. ನೀವು ಗಂಡ್ಮಕ್ಳು ಬಂದಿಲ್ಲ, ನೀವು ಎತ್ತಿ ಸರ್. ಯಾರ್ಯಾರಿಗೆ ಎರಡೂ ಕೈ ಫ್ರೀ ಇದೆ ಈ ಎಲ್ಲರೂ ಕೈ ಮೇಲೆ ಎತ್ತಿ. ಓಕೆ, ಒಂದು ಚಿಕ್ಕ ಕಾಂಪಿಟೇಷನ್. ಸೊ ಈ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತೀರಾ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ, ಓಕೆನಾ? ಇಲ್ಲಿ ಎಷ್ಟು ಜನಕ್ಕೆ ಸರ್ಪ್ರೈಸಸ್ ಅಂದ್ರೆ ಇಷ್ಟ? ಕೈ ಮೇಲೆ ಎತ್ಬಿಟ್ಟು ಹೇಳ್ಬೇಕಾರೆ, ಅದು ಕೈ ಮೇಲೆ ಇರಬೇಕು. ಓಕೆ, ಸೊ ನಾನು 3, 2, 1 ಅಂತೀನಿ. 3, 2, 1 ಅಂದ ತಕ್ಷಣ ಜೋರ ಚಪ್ಪಾಳೆ ಹೊಡಿಬೇಕು ಮೇಲೇನೆ. ಯಾರ ಚಪ್ಪಾಳೆ ಸೌಂಡು ನನಗೆ ಜೋರ ಕೇಳ್ಸತ್ತೆ ಅವ್ರಿಗೆ ನಮ್ಮ ಕಡೆ ಗಿಫ್ಟ್ ಇದೆ. ರೆಡಿ 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 ಅನ್ನೋದಲ್ಲಿ ರೆಡಿ ಕಾಣಿಸ್ತಾ ಇಲ್ಲ. ಓಕೆ, ರೆಡಿ? 3, 2, 1 ಗೋ. ಒಂದು ನಿಮಿಷ 3, 2, 1 ಅನ್ನ ಆದ್ಮೇಲೆ ಹೊಡಿಬೇಕು. 3, 2 ಗೆಲ್ಲ ಹೊಡಿಯೋಂಗಿಲ್ಲ. ಓಕೆ, ರೆಡಿ? ಓಕೆ, 3, 2 ನಾನು ಹೇಳಿಲ್ಲ ಅದು. ಓಕೆ, ರೆಡಿನಾ? 3, 2, 1. ಒಂದು ನಿಮಿಷ. 3, 2, 1 ಅಂದ್ಮೇಲೆ ಹೊಡಿಬೇಕು. 1 ಹಿಂದೆ ತಿರುಗಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಮುಖ ತೋರಿಸಿ ಒಂದು ಸ್ವಲ್ಪ ಎಲ್ಲರಿಗೂ. ಓಕೆ, ನಿಮ್ಮ ಹೆಸರು? ಪುಷ್ಪಲತಾ. ಪುಷ್ಪಲತಾ, ವಾವ್. ಹಾಗೆ ಇದರ ಪುಷ್ಪದರ. ಯಾವುದು ನಿಮ್ಮ ಫೇವ್ರೆಟ್ ಪುಷ್ಪ? ಶಂಖಪುಷ್ಪಿ. ಶಂಖಪುಷ್ಪಿ. ಓಕೆ, ಸೊ ಮೈಕ್ ಕೊಡಿ ಇನ್ನೊಂದು. ಹೇಗ್ ಮಾಡಿದ್ದೀರಾ? ಅದು ಪಾಯಸ ಮಾಡಿರೋದು ನಾನು. ಶಂಖಪುಷ್ಪಿನ ಅದು ಬ್ಲೂ ಕಲರ್ ಬರುತ್ತೆ, ಅದ್ರದ್ದು ನಾನು ಅಕ್ಕಿ ಮತ್ತೆ ಸಾಬೂದಾನ ಹಾಕ್ಬಿಟ್ಟು ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಹೇಗ್ ಮಾಡಿದ್ದೀರಾ ಹೇಳಿದ್ರೆ ಎಲ್ಲರಿಗೂ ಏನೋ ಅನುಕೂಲ ಆಗುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು ಮನೆಯಲ್ಲಿ. ಅಕ್ಕಿನ ಅನ್ನ ಮಾಡ್ಕೊಂಡ್ಬಿಡೋದು ಸ್ವಲ್ಪ ಮೆತ್ತಿಗೆ. ವಾವ್, ಅಕ್ಕಿನ ಅನ್ನ ಮಾಡ್ಕೋಬೇಕು. ಓಕೆ, ಸೊ ಇದು ಒಂದು ದೊಡ್ಡ ಪಾಠ ಇವತ್ತು ನಾವು ಕಲ್ತಿದೀವಿ. ಅಕ್ಕಿನ ಅನ್ನ ಮಾಡ್ಕೋಬೇಕು, ಬೇರೆ ಯಾವ್ದಿಂದ ಅನ್ನ ಮಾಡ್ಕೋಬೇಡಿ ಪ್ಲೀಸ್. ಅಕ್ಕಿಯಿಂದ ಮಾತ್ರ ಮಾಡ್ಕೊಳ್ಳಿ. ಎಸ್. ಆಮೇಲೆ ಸಾಬೂದಾನ ನೆನೆಸ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು. ಸಾಬೂದಾನ ಯಾವ್ದ್ರಲ್ಲಿ ನೆನೆಸ್ಬೇಕು? ಹಾಲು, ನೀರು? ನೀರಲ್ಲಿ ನೆನೆಸ್ಬೇಕು. ಪಾಯಿಂಟ್ ಟು ಬಿ ನೋಟೆಡ್. ಎಸ್. ಅದು ಎರಡನ್ನೂ ಬೇಯಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕಿ, ಮತ್ತೆ ಇದು ಶಂಖಪುಷ್ಪಿನ ಸ್ವಲ್ಪ ಹೊತ್ತು ಒಂದು 15 ನಿಮಿಷ ನೀರಲ್ಲಿ ಹಾಕಿದ್ರೆ ಬ್ಲೂ ಕಲರ್ ಅದು ಕಲರ್ ಬಿಟ್ಕೊಳ್ಳುತ್ತೆ. ಆ ನೀರು ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಸಕ್ಕರೆ ಹಾಕಿ, ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಹಾಕ್ಬಿಡೋದು. ಹಾಕೋದು ಹಾಕ್ಬೇಕು. ಅದು ಮೇಲೆ ಸ್ಟವ್ ಹಚ್ಚಲೇಬೇಕು. ಮತ್ತೆ ಹೇಳ್ಬೇಕು ಜನ, ಎಷ್ಟೋ ಜನ ಸ್ಟವ್ ಹಚ್ಚಲ್ಲ ಅಂದ್ರೆ ಅವ್ರು ಹಾಗೆ ಟ್ರೈ ಮಾಡ್ತಾರೆ. ಸ್ಟವ್ ಹಚ್ಚದೆ ಯಾವ ಅಡುಗೆನೂ ಆಗಲ್ಲ. ಅದೆಲ್ಲ ವಿದೌಟ್ ಫೈರ್ ಅಡುಗೆಗಳು ಬೇಕಾದಷ್ಟಿದೆ, ಅದು ಮಾಡಿದೀವಿ. ಆದ್ರೆ ಇಲ್ಲಿ ಪಾಯಸ ಮಾಡ್ಬೇಕು ಅಂದ್ರೆ ಸ್ಟವ್ ಹಚ್ಚಲೇಬೇಕು. ಓಕೆ, ಸೊ ಇದು ನಿಮ್ಮ ರೆಸಿಪಿ. ಅದು ಮೇನ್. ಅದೇ ಮೇನ್ ಅಂತಲ್ಲ, 9 ತರ ಇದೆ ಅಡುಗೆ, ಬೇರೆ ಬೇರೆ ಇದೆ. ನೀವು ಫ್ಲವರ್ ಕೇಳಿದ್ರಿಂದ ಆ ಅಡುಗೆ ಫಸ್ಟ್ ಹೇಳಿದೆ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ಓಕೆ, ಅಲ್ಲೇ ನಿಂತ್ಕೊಳ್ಳಿ. ವಾಸ್ತು ಪ್ರಕಾರ ಅದೇ ಗೊಬ್ಬರ ಮುಂದೆ. ಇದು ನಾನು ಕಾಯಿ ದೋಸೆ, ಅದು ನಮ್ಮ ಉಡುಪಿ ಕಡೆ ಮಂಗಳೂರು ಕಡೆ ಎಲ್ಲ ಸ್ಪೆಷಲ್. ಅದು ಕಾಯಿ ದೋಸೆ ಮತ್ತೆ ಅದಕ್ಕೆ ಕಾಯಿ ಚಟ್ನಿ ತಂದಿದ್ದೀನಿ. ಕಾಯಿ ದೋಸೆ ಇವ್ರು ಕೇಳೋ ಮುಂಚೆ ಎಲ್ಲ ನಾನೇ ರಿಪ್ಲೈ ಮಾಡ್ಬಿಡ್ತೀನಿ. ಕೆಲಸ ಕಮ್ಮಿ ಮಾಡಿದ್ರು. ಯಾಕಂದ್ರೆ ಕಾಯಿ ದೋಸೆಗೆ ಏನೇ ಹಾಕ್ತಾರೆ, ತೆಂಗಿನಕಾಯಿ ಇಂಪಾರ್ಟೆಂಟ್. ಇಲ್ಲಿ ಅವ್ರು ನೀರು ದೋಸೆ ಅಂತ ಮಾಡ್ತಾರೆ, ಹಿಟ್ಟು ಕಲಿಸ್ತಾರೆ ಮಾಡ್ತಾರೆ. ಬಟ್ ಕಾಯಿ ದೋಸೆ ಅಂದ್ರೆ ಅಕ್ಕಿ ನೆನೆಸ್ಬಿಡೋದು, 1-2 ಅವರ್ ನೆನೆಸಿದ್ರೆ ಸಾಕು. ಆಮೇಲೆ ಅದಕ್ಕೆ ಚೆನ್ನಾಗಿ ತೆಂಗಿನಕಾಯಿ ಹಾಕಬೇಕು. 1-2 ಪಾವು ಹಾಕಿದ್ರೆ 1 ತೆಂಗಿನಕಾಯಿ ಬೇಕಾಗತ್ತೆ. ಎಷ್ಟು ತೆಂಗಿನಕಾಯಿ ಹಾಕ್ಬೇಕು ಅದರಲ್ಲಿ? ಅಲ್ಲ, ತೆಂಗಿನಕಾಯಿ ಅಂದ್ರೆ ತುರಿನ ಅದು ಹೇಳ್ಬೇಕು ತಾನೆ. ತೆಂಗಿನ ತುರಿನ ತುರಿದ್ಬಿಟ್ಟು ಹಾಕ್ಬೇಕು. ತೆಂಗಿನಕಾಯಿ ಹಾಕ್ತಾರೆ ಅಂದ್ರೆ ತಲೆ ಸರಿ ಇಲ್ಲ ಅಂತ ಅನ್ಕೋತಾರೆ. ತೆಂಗಿನಕಾಯಿ ಹಾಕಿದ್ರೆ ಮಿಕ್ಸಿ ತಿರ್ಗತ್ತ ಅನ್ನೋ ತಲೆ ಸ್ವಲ್ಪ ಓಡಿಸ್ಬೇಕು. ನನ್ನ ತಲೆ ಸರಿ ಇಲ್ಲ ಅಂತ ನಿಮ್ಗೂ ಗೊತ್ತಾಗೋಯ್ತು. ಲವ್ಲಿ, ಸೂಪರ್. ಕಂಟಿನ್ಯೂ. ಸೆಂಟ್ರಲ್ ಪಾಯಿಂಟ್ ಆಗಿ ಹೇಳ್ತಾ ಇದ್ದೀನಿ. ಎಸ್ ಪ್ಲೀಸ್. ಯಾಕಂದ್ರೆ ಪರ್ಸನ್ ಟು ಪರ್ಸನ್ ವೇ ಆಫ್ ಥಿಂಕಿಂಗ್ ಇಸ್ ಡಿಫರೆಂಟ್. ಮೈ ಥಿಂಕಿಂಗ್ ಇಸ್ ಲೈಕ್ ದಿಸ್, ಯುವರ್ ಥಿಂಕಿಂಗ್ ಐ ಡೋಂಟ್ ನೋ. ಓ ಮೈ ಗಾಡ್, ಇದೇ ಡೈಲಾಗ್ ಮೂವಿಲಿ ಹಾಕಿದ್ರೆ 200 ಇಸ್ ಗ್ಯಾರಂಟಿ. ತೆಂಗಿನಕಾಯಿ ಇಂಪಾರ್ಟೆಂಟ್. ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲಾನು ಹಾಕ್ಬಿಟ್ಟು ಅದನ್ನ ಅದೇ ಮಾಮೂಲು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು. ಹಿಂಗೆ ಹಾಕಿದ ತಕ್ಷಣ ಅದನ್ನ ಹಿಂಗೆ ಮಾಡೋದಲ್ಲ, ಹಿಂಗೆ ಹಾಕಿದ ತಕ್ಷಣ ಎರ್ಚಿಬಿಟ್ರೆ ಅದು ಕಾಯಿ ದೋಸೆ ಆಗತ್ತೆ. ಆಮೇಲೆ ಅದಕ್ಕೆ ಇದು ಮಾಡ್ಕೊಂಡು ಕಾಯಿ ಚಟ್ನಿ ಬೇಕಲ್ಲ. ಕಾಯಿ ಚಟ್ನಿಗೆ ತೆಂಗಿನಕಾಯಿ ಅಂದರೆ ಇವ್ರು ಮತ್ತೆ ನಂಗೆ ಕ್ವಶನ್ ಮಾಡ್ತಾರೆ. ತೆಂಗಿನ ತುರಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ, ಇವತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ಬಿಡ್ತಾರೆ, ಚಟ್ನಿ ಆಗುತ್ತೆ. ಅದಕ್ಕೆ ಬೇಕಾದ್ರೆ ಮೇ ಬಿ ಆರ್ ಮೇ ನಾಟ್ ಬಿ
ಒಗ್ಗರಣೆ ಬೇಕಾದ್ರೆ ಹಾಕ್ಬೋದು, ಇಲ್ಲದೇ ಬಿಡ್ಬೋದು. ಆಯಿತಾ? ಒಗ್ಗರಣೆಗೆ ಬೇಕಾಗಿದ್ದು ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದರೆ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು. ನಾನಿವತ್ತು ತಂದಿರೋದು ಇದನ್ನು ಇದು ಕಾಯಿ ದೋಸೆನೇ ಮತ್ತು ಚಟ್ನಿ ತಂದಿದ್ದೀನಿ. ಥ್ಯಾಂಕ್ ಯು. ಜೈ ಮಾನಸ. ಚೆಕ್. ಓಕೆ, ಕಾರ್ಯಕ್ರಮ ಅಫಿಷಿಯಲಿ ಶುರು ಮಾಡುವಂತ ಸಮಯ. ಓಕೆ, ಸೊ ತಮ್ಮೆಲ್ಲರಿಗೆ ಮತ್ತೊಮ್ಮೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇನ್ ಅಸೋಸಿಯೇಷನ್ ವಿತ್ ವಿಜಯ ಕರ್ನಾಟಕ ಈ ವುಮೆನ್ಸ್ ವೆನ್ಸ್ಡೇ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸ್ಟ್ರಾಂಗ್ ಲೇಡೀಸ್, ಎಲ್ಲ ಬ್ಯೂಟಿಫುಲ್ ಅಡುಗೆ ಮಾಡ್ಕೊಂಡ್ಬಂದು ನಿಮ್ಮ ರುಚಿನ ಎಲ್ಲರಿಗೂ ಸವಸಕ್ಕೆ ಬಂದಿರುವಂತ ಎಲ್ಲರಿಗೂ ಜೋರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಈಗ 32 ಕಂಟೆಸ್ಟೆಂಟ್ಸ್ ವರ್ಗೂ ಇಲ್ಲಿದ್ದಾರೆ. ಇವ್ರಾದ್ಮೇಲೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ನೀವು ಇರ್ತೀರಾ. ಸೊ ಅಲ್ಲಿವರೆಗೂ ಸಿಕ್ಕಾಪಡೆ ಮಜಾ ಮಾಡೋಣ, ಸಾಕಷ್ಟು ಗೇಮ್ಸ್ ಆಡೋಣ, ಸಾಕಷ್ಟು ಗಿಫ್ಟ್ಸ್ ಎಲ್ಲ ನಮ್ಮ ಕಡೆ. ನಿಮ್ಮೆಲ್ಲರ ನೆಚ್ಚಿನ ದಿ ವೆರಿ ಕ್ಯೂಟ್, ವೆರಿ ಬಬ್ಲಿ, ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್ ನಮ್ಮ ಸ್ಯಾಂಡಲ್ವುಡ್ ಟಿವಿ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಸಾಕಷ್ಟು ಸಿನಿಮಾಗಳು ಕೂಡ ನಾವು ಅವ್ರು ನೋಡಿರ್ತೀವಿ. ಸೊ ಜೋರಾದ ಚಪ್ಪಾಳೆಗೆ ಲೆಟ್ಸ್ ವೆಲ್ಕಮ್ ಅನ್ವಿತಾ ಸಾಗರ್ ವಿತ್ ಅಸ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆರಿ ವಾರ್ಮ್ ವೆಲ್ಕಮ್. ಹಾಗೆ ನೀವು ಮಾಡ್ಕೊಂಡ್ ಬಂದಿರುವಂತಹ ಎಲ್ಲ ಅಡುಗೆಗಳ ರುಚಿಯನ್ನು ನೋಡಿ ಮಾರ್ಕ್ಸ್ ನ ಕೊಡುವಂತಹ ನಮ್ಮ ಶೆಫ್ ಎಂ ದೇವೇಂದ್ರ ಸರ್ ಅವರು ನಮ್ಮ ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ ಆಫ್ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಜೋರ ಚಪ್ಪಾಳೆ ಮೂಲಕ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡೋಣ. ಹಾಗೆ ನಮ್ಮ ಈ ಸ್ಮಾರ್ಟ್ ಬಜಾರಿನ ಸ್ಟೋರ್ ಮ್ಯಾನೇಜರ್ ಜಯಪ್ರಕಾಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರ ಚಪ್ಪಾಳೆ ಮೂಲಕ ಲೆಟ್ಸ್ ವೆಲ್ಕಮ್ ಹಿಮ್. ಸೊ ಪ್ರತಿ ಬುಧವಾರ ಅವ್ರಿಗೆ ಹಾಗೆ ನಮ್ಮ ಜಯಪ್ರಕಾಶ್ ಸರ್ ಅವ್ರಿಗೆ ಹೂಗುಚ್ಛನ ಕೊಟ್ಟು ಸ್ವಾಗತಿಸಬೇಕು ಕಾರ್ಯಕ್ರಮಕ್ಕೆ. ವೆರಿ ವಾರ್ಮ್ ವೆಲ್ಕಮ್ ಅನ್ವಿತಾ ಸಾಗರ್ ಅವರೇ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಹೇಳಿ, ಏನಾದರೂ ಮಾತಾಡಿ, ಕೇಳ್ತಿಲ್ವೇನು? ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದು ವುಮೆನ್ಸ್ ಸೆಲೆಬ್ರೇಷನ್ ಅಂತ ಏನಿದೆ, ಎವ್ರಿ ಡೇ ಇಸ್ ಅ ವುಮೆನ್ಸ್ ಡೇ, ಎವ್ರಿ ಡೇ ಇಸ್ ಅ ಮೆನ್ಸ್ ಡೇ. ಬಟ್ ಆದರೆ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಡೇ ಕೊಟ್ಟು ನಿಮ್ಮ ಕೈಯಿಂದ ಅಡುಗೆನ ಮಾಡ್ಕೊಂಡು ಬಂದು ನನಗೆ ತಿನ್ನಿಸ್ತಾ ಇದ್ದೀರಾ. ಇದನ್ನು ಇವೆಂಟ್ನ ಹೇಳ್ತಾ ಇದ್ದೀನಿ. ನನಗೆ ಫಸ್ಟ್ ನೆನಪಾಗಿದ್ದು ನಮ್ಮ ಅಮ್ಮ. ಬಿಕಾಸ್ ನಾನು ಅವ್ರ ಕೈ ಅಡುಗೆನ ತುಂಬ ಮಿಸ್ ಮಾಡ್ಕೊಡ್ತೀನಿ. ಆ್ಯಂಡ್ ಹಾಗೆ ನಮ್ಮ ಅಜ್ಜಿ ಕೈ ಅಡುಗೆ ಕೂಡ. ಸೊ ಇವತ್ತು ಎಲ್ಲ ತಾಯಂದ್ರ ಕಡೆಯಿಂದ ನನಗೆ ಅಡುಗೆ ಸಿಗ್ತಾ ಇದೆ ಆ್ಯಂಡ್ ರುಚಿ ನೋಡೋಕ್ಕೆ ಸಿಗ್ತಾ ಇದೆ. ಐ ಆಮ್ ವೆರಿ 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 ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಡಯಟ್ ಅಂತೂ ಡೆಫಿನೆಟ್ಲಿ ಇಲ್ಲ, ದಪ್ಪ ಆಗಿದ್ದೀನಿ, ನಿಮ್ಗೆ ಒಳಗಡೆ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ತಿನ್ನಿಸಿ, ಓಕೆನಾ? ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಓಕೆ, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಪ್ರತಿ ವೆನ್ಸ್ಡೇ ನಮ್ಮ ಹೆಂಗಸರಿಗೆ ಅಂತಾನೆ, ಹೆಣ್ಮಕ್ಳಿಗಂತಾನೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಈ ರೀತಿ ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತೀರಾ. ಆ್ಯಂಡ್ ದಿಸ್ ಟೈಮ್ ವುಮೆನ್ಸ್ ವೆನ್ಸ್ಡೇ ಅಂತ ವಿಜಯ ಕರ್ನಾಟಕ ಜೊತೆ ಕೈ ಜೋಡಿಸಿದ್ದೀರಾ. ಇಷ್ಟು ಜನ ಬಂದಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ, ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿ ಬುಧವಾರ ಈ ಮಹಿಳೆಯರಿಗೋಸ್ಕರ ಮಾತ್ರ ಈ ವುಮೆನ್ಸ್ ವೆಡ್ನೆಸ್ಡೇ ಅಂತ ನಾವು ಆಚರಿಸ್ತೀವಿ. ಇವತ್ತು ಒಂದೇ ದಿನ ಅಲ್ಲ, ಎವ್ರಿ ವೆಡ್ನೆಸ್ಡೇ ಆಚರಿಸ್ತೀವಿ. ಸುಮಾರು ಒಂದು 4 ತಿಂಗಳಿಂದ ನಾವು ಆಚರಿಸ್ತಾ ಇದ್ದೀವಿ. ತುಂಬ ಜನ ಮಹಿಳಾ ಗ್ರಾಹಕರಿಗೆ ಯಾರ್ಯಾರು ಬಂದಿದ್ದಾರೆ ಆಲ್ರೆಡಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಮಾಡದೇ ಇರೋವಂಥವರು ದಯವಿಟ್ಟು ಅದರಲ್ಲಿ ಭಾಗವಹಿಸಿ. ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದರೆ, ಮಹಿಳೆಯರಿಗೆ ಮನೆಯಲ್ಲಿ ಮೇ ಬಿ ಮೆನ್ಸ್, ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ ಮಾಡ್ತೀನಿ. ಮೆನ್ಸ್ಗೆ 9 ಅವರ್ಸ್ ಡ್ಯೂಟಿ ಅವರ್ಸ್ ಇರುತ್ತೆ ಅಥವಾ 10 ಅವರ್ಸ್ ಡ್ಯೂಟಿ ಇರುತ್ತೆ. ಸೊ ಮಹಿಳೆಯರಿಗೆ ರಜೆ ಅನ್ನೋದಿಲ್ಲ ಮತ್ತು ಬ್ರೇಕ್ ಅನ್ನೋದೇ ಇರಲ್ಲ, ಕಂಟಿನ್ಯೂಸ್ ಜಾಬ್ಸ್ ಇರುತ್ತೆ. ಅದೊಂದು ಉದ್ದೇಶ ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಪ್ರತಿ ಬುಧವಾರ ಆಚರಿಸ್ತೀವಿ ನಾವು. ಮಧ್ಯಾಹ್ನ ಸಮಯ 3 to 5 o'clock ಪ್ರೋಗ್ರಾಮ್ ಇರುತ್ತೆ. ಎಲ್ಲ ಮಹಿಳೆಯರು ದಯವಿಟ್ಟು ಅದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಅಷ್ಟೇ. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಇವರೆಲ್ಲ ದೇವರನ್ನ ನಿಮ್ಮ ಸ್ಟೂಡೆಂಟ್ಸ್ ಅಂತೂ ಅಲ್ಲ, ಬಟ್ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಇವ್ರ ಮೇಲೆ? ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೊದಲಾಗಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು. ನಾರ್ಮಲ್ ಆಗಿ ಹೆಂಗಸರು ಮಾಡಿರೋ ಅಡುಗೆ ಇನ್ನೊಬ್ಬರು ಹೆಂಗಸರು ಜಡ್ಜ್ ಮಾಡ್ತಾರೆ, ಬಟ್ ಇಲ್ಲ, ಆಗಿಲ್ಲ. ಕರೆಕ್ಟ್ ಸರ್.
ಒಂದು ನಾವು ಹೆಂಗಸರು ಮಾಡಿರೋ ಅಡುಗೆ ಬಂದ್ಬಿಟ್ಟು ಪ್ರೊಫೆಷ್ನಲ್ ಅಷ್ಟು ಜಡ್ಜ್ ಅಂದಾಗ ಸುಮಾರು ಪ್ಯಾರಾಮೀಟರ್ಸ್ಗಳಿರುತ್ತೆ, ಅದನ್ನು ನೋಡಿ ಜಡ್ಜ್ ಮಾಡ್ತೀನಿ. ಜಡ್ಜ್ ಮಾಡೋದು ಏನಕ್ಕೆ ಅಂದರೆ ಅವ್ರದ್ದು ಬೆಸ್ಟ್, ಇವ್ರದ್ದು ಇನ್ನೊಬ್ರದ್ದು ವರ್ಸ್ಟ್ ಅನ್ನು ಹೇಳೋದಕ್ಕಲ್ಲ. ಪ್ರತಿಯೊಂದು ಮೆಥಡಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಪ್ರೊಫೆಷ್ನಲ್ ಟೆಕ್ನಿಕ್ ಅನ್ನೋದು ನೋಡಿ ನಾವು ಮಾಡಿಸ್ಕೊಡ್ತೀವಿ. ಎಲ್ರಿಗೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಬಟ್ ಕಾಂಪಿಟೇಷನ್ ಅಂದಮೇಲೆ ನಾವು ಎಕ್ಸಾಕ್ಟ್ಲಿ ಒಬ್ಬರಿಬ್ಬರನ್ನ ಗುರುತಿಸ್ಬೇಕಾಗತ್ತೆ. ಗುರುತಿಸದೆ ಇರೋರನ್ನ ತಪ್ಪು ತಿಳ್ಕೊಳ್ಬಾರ್ದು ಅನ್ನೋದು ಮಾತ್ರ ನನ್ನ ರಿಕ್ವೆಸ್ಟ್. ಎಲ್ಲರ ಎಫರ್ಟ್ ಇಸ್ ಎವ್ರಿಬಡಿ ಇಸ್ ವೆರಿ ಈಕ್ವಲ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಆಕ್ಟಿವ್ ಪಾರ್ಟಿಸಿಪೇಷನ್. ಓಕೆ, ಸೊ Features are authenticity is 10 marks, color 10 marks, texture 10 marks, taste 10 marks, and final presentation 10 marks. Put together 50 marks. Total 50 marks. ಓಕೆ, ಯಾರಿಗಾರು ಡೌಟ್ ಇದೆಯಾ? ಸೊ ಬೇಸಿಕಲಿ ಅಥೆಂಟಿಸಿಟಿ ಅಂದ್ರೆ ನೀವು ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನ ತರನೇ ಇರಬೇಕು. ಸೊ ದಟ್ ಈಸ್ ದಿ ಅಥೆಂಟಿಸಿಟಿ ಆಫ್ ಚಿತ್ರಾನ್ನ ಒರಿಜಿನ್. ನನಗೆ 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಇನ್ ದ ಫೀಲ್ಡ್ ಆಫ್ ನ್ಯಾಚುರಲ್ ಇಂದ. 38 ಡೇ ಆಫ್ ಸೈಕಲ್ ಇದರಲ್ಲಿ ಪಂಪ್ಕಿನ್ ಮತ್ತೆ ತಿಲ್ ಅಂದರೆ ಸೀಸಮ್ ಸೀಡ್ಸ್ ಇದನ್ನ ಕನ್ಸ್ಯೂಮ್ ಮಾಡಬೇಕು. ಹೇಗೆ ಕನ್ಸ್ಯೂಮ್ ಮಾಡೋದು? ಐದರ್ ಈ ಥರ ಲಡ್ಡು ಫಾರ್ಮಲ್ಲಿ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಸೋಪ್ ಮಾಡಿ ರೋಸ್ಟ್ ಮಾಡಿ ಮಾಡ್ಬೋದು. ಅದು ತಗೊಳ್ಳೋದ್ರಿಂದ ಏನಾಗುತ್ತಂದರೆ ಫಸ್ಟು ನಿಮ್ಮದು ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮದು ಸ್ಕೆಲಿಟಲ್ ಮಾಸ್ ಸ್ಟ್ರೆಂಥನ್ ಆಗುತ್ತೆ. ಏನು ಡಿಜನರೇಟಿವ್ ಚೇಂಜಸ್ ನಾವೀಗ 30-35 ಏಜಲ್ಲಿ ನೋಡ್ತಿದ್ದೀವಿ, ಅದು ಅಟ್ಲೀಸ್ಟ್ ಒಂದು 50s ಆಗಿ ಹೋಗುತ್ತೆ. ನಮ್ಮ ಮದರ್ ಇನ್ ಲಾ ಐ ಮೀನ್ ಆ ಏಜ್ ಅವರೆಲ್ಲ ಇನ್ನೂ ಈಗ ಹೆಲ್ದಿ ಇರ್ತಾರೆ, ಬಿಕಾಸ್ ಅವರು ಆವಾಗ ಅಡಲ್ಟ್ರೇಟೆಡ್ ಇರ್ತಾಗಲಿಲ್ಲ. ಒಂಥರ ಹೆಲ್ದಿ ಫುಡ್ ಅವರೇ ಬೆಳೆಸಿ ಮಾಡಿ ತೊಗೊಂಡು ಅಡುಗೆ ಮಾಡ್ಕೊಂಡು ತಗೋತಿದ್ರು. ಬಟ್ ಈಗ ನಮಗೆ ಫುಡ್ ಸಿಗೋದು ಯಾವುದು ಆಲ್ಮಂಡ್ಸ್ ಆಗಿ ವಾಲ್ನಟ್ಸು, ಡೇಟ್ಸು ಇದೆಲ್ಲನೂ ನೀವು ಸೋಪ್ ಮಾಡಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿಬಿಟ್ಟು ಘೀ ಆ್ಯಂಡ್ ಸ್ವಲ್ಪ ಘೀ ಆಮೇಲಿಂದ ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ಲಡ್ಡು ಥರ ಮಾಡಬೇಕು. ಇದನ್ನ 2 ಕನ್ಸ್ಯೂಮ್ ಮಾಡಿದ್ರು ಸಾಕು. ಇದರಿಂದ ನಿಮ್ಮದು ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಸೈಕಲ್ಸ್ ಇಂಪ್ರೂವ್ ಆಗುತ್ತೆ. ಯಾರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದರೆ ಇರಿಟಬಿಲಿಟಿ, ಹಾಟ್ ಫ್ಲಶಸ್ಸು, ಡಿಪ್ರೆಷನ್, ಆಂಗ್ಸೈಟಿ, ಸೊ ಇದೆಲ್ಲ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ. ಬಿಕಾಸ್ ಇದರಲ್ಲಿ ಏನಂದರೆ ಮ್ಯಾಕ್ರೋ ಆ್ಯಸ್ ವೆಲ್ ಆಸ್ ಮೈಕ್ರೋ ನ್ಯೂಟ್ರಿಯನ್ಸ್ ಇರುತ್ತೆ. ಸೊ ಅದು 2 ಕನ್ಸ್ಯೂಮ್ ಮಾಡಿದಾಗ ನಿಮ್ಗೆ ಆಗೋ ಸಿಂಪ್ಟಮ್ಸ್ ಯಾವ್ದ್ಯಾವ್ದಿದೆ ಸೊ ಅದಷ್ಟು ಕಮ್ಮಿ ಆಗುತ್ತೆ. ಈಗ ಬ್ರೈನ್ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಸೊ ಯಾರು ಅದ್ರ ಬಗ್ಗೆ ಇಲ್ಲ ಅಷ್ಟು ಇಂಪಾರ್ಟೆನ್ಸ್ ಈಗ ಕೊಡ್ತಿರೋದಿಲ್ಲ. ಸೊ ಆದಷ್ಟು ಯಾರಿಗೀಗ ಮೆನೋಪಾಸ್ ಹತ್ರ ಇದ್ದಾರೆ, ಇಲ್ಲ ಯಾರಿಗೀಗ ಸೊ ಆರ್ಥ್ರೈಟಿಸ್ ಮತ್ತು ನಿಮಗೆ ಇನ್ನೊಂದೇನು ಫ್ರೋಸನ್ ಶೋಲ್ಡರ್ ಮುಂಚೆ ಮಾಡಿದ್ರೆ 2 ಕಮ್ಮಿ ಹೇಳಿರೋರು. ಕಂಗ್ರ್ಯಾಚುಲೇಷನ್ಸ್. ಇವಾಗ ಈ ಗೆದ್ದಿರೋ ಡೆಡಿಕೇಟ್ ಮಾಡ್ತೀರಾ? ನಾನು ಇಲ್ಲಿ ಬರೋ ಕಾರಣ ಅಂದ್ರೆ ನನ್ನ ಮಗಳು ಅಂದ್ರೆ ತುಂಬಿದ ಗರ್ಭಿಣಿ. Okay. ನೀನು ಹೋಗ ಅಂತ ಹೇಳಿ ಹೇಳಿದ್ದಕ್ಕೆ ಬಂದಿದ್ದೀನಿ. ಅವ್ರಿಗೆ ನೆಕ್ಸ್ಟ್ ವೀಕ್ ಡೇಟ್ ಇದೆ. Oh, lovely. Okay. ಹಾಗಾಗಿ ಮುಂದೆ ಬರೋ ಮಗುವಿಗೆ ನಾನು ಇದನ್ನು ಡೆಡಿಕೇಟ್ ಓ ಲವ್ಲಿ. ಮುಂದೆ ಇವಾಗ ಓಕೆ ನೆಕ್ಸ್ಟ್ ವೀಕ್ ಇವ್ರ ಪ್ರಕಾರ ಮಗು ಆದ್ರೂ ಇನ್ನೊಂದು 2 ವರ್ಷದಲ್ಲಿ ಯೂಸ್ ಆಗುತ್ತೆ ಬಿಡಿ ಸ್ಕೂಲ್ ಕಳಿಸ್ಬೇಕಾದ್ರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಲ್ಲಿ ಇನ್ನೊಂದು ಹೇಳೋಕೆ ಇದು ಮಾಡ್ತೀನಿ ಅಂದ್ರೆ ನಾನು ವಿಡಿಯೋ ಮಾಡಿ ಕೇಳಿದ್ದು ಅಂದ್ರೆ ನಂದೊಂದು ಯೂಟ್ಯೂಬ್ ಇದೆ ಅದರಲ್ಲಿ ಹಾಕೋಣ ಅಂತೇಳಿ ನಾನು ವಿಡಿಯೋ ಮಾಡಿ ಕೇಳಿದ್ದು, ಒಂದು ದಾಖಲೆ ಆಗಿರ್ಲಿ ಅಂತ. ವಾವ್, ದಟ್ಸ್ ಸೋ ನೈಸ್. ಹಿಂಗ್ ಪ್ರಮೋಷನ್ ಮಾಡ್ಕೊಂಡ್ರೆ ನೋಡಿ. ಅಲ್ಲ ನೀವು ಯಾಕೆ ಹೇಳ್ತೀರಲ್ಲ ಅಂತ ನಾನು ಹೇಳಿದ್ದು ಕಾರಣ ಹೇಳಿದ್ದು. ಎಸ್ ಮೇಡಮ್, ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಗ್ನಗ್ತಾ ಇರಿ, ಮೊಮ್ಮಕ್ಳಿಗೂ ನಗಿಸ್ಕೊಂಡಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ ಮೊಮ್ಮಕ್ಕಳಿಗೆ ಥ್ಯಾಂಕ್ ಯು. ಇಂದ ಕಂಟೆಸ್ಟ್ ನಂಬರ್ 15 ವರೆಗೂ ಯು ಕ್ಯಾನ್ ಪ್ಲೀಸ್. ನಿಮ್ಮ ಹೆಸರು? ಜಯಮ್ಮ. ಎಷ್ಟು ಐಟಮ್ ಮಾಡಿದ್ರೆ? ಎಷ್ಟೊಂದು ಮಾಡಿದ್ರಿ? 20 ಇದೆಯಾ? ಮೇಡಮ್ ದಯವಿಟ್ಟು request Anvita Sagar to please come in the stage. Also, may I request Dr. Ganga to please stage ಬರಬೇಕು ಅಂತ. ಸೊ ಬಂದು ಎಲ್ಲರಿಗೂ ಹೆಲ್ತ್ ಬಗ್ಗೆ ಅಂಡ್ ನ್ಯೂಟ್ರಿಷನ್ ಬಗ್ಗೆ
ತುಂಬ ಚೆನ್ನಾಗಿ ಸೆಷನ್ ಮಾಡಿದ್ದಾರೆ. ಸೊ ನಿಮ್ಮ ಕೈಯಾರೆ ಅವ್ರಿಗೆ ಇದನ್ನ ಗಿಫ್ಟನ್ನು ಕೊಟ್ಟು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಗಂಗವ್ರೆ, ಇದೇ ರೀತಿ ಹೆಲ್ತ್ ನ ಸ್ಪ್ರೆಡ್ ಮಾಡ್ತಾ ಇರಿ, ಇನ್ಫಾರ್ಮೇಶನ್ ಕೊಡ್ತಾ ಇರಿ. ನಿಮ್ಮ ಕಡೆಯಿಂದ ಎಲ್ಲರೂ ತುಂಬಾ ಸುರಕ್ಷಿತವಾಗಿ ಆರೋಗ್ಯಕರವಾಗಿರ್ಲಿ ಅಂತ ಕೇಳ್ಕೊತಾ ಇದೀವಿ. ಒಂದು ಜೋರಾದ ಚಪ್ಪಾಳೆ ಫಾರ್ ಡಾಕ್ಟರ್ ಗಂಗಾ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್. ಬೇಕಾಗ್ಬೋದು ಅಥವಾ ಮುಂದೆ ಫೀಲ್ ಬಂದ್ರು. ಸೊ ಆ ಥರ ಏನು ಮಾಡಿದಂಗೆ ರಿಲ್ಯಾಕ್ಸ್ ಸ್ಪೇಸ್ ಆಗಿ ಇಟ್ಕೊಂಡು ಐಸ್ನ ಸ್ಕ್ವೀಸ್ ಮಾಡಿದಂಗೆ ಮಾಡಿದಷ್ಟು ಪ್ರಾಡಕ್ಟ್ ಡೆಪಾಸಿಟ್ ಕಮ್ಮಿ ಆಗುತ್ತೆ. ಸೊ ಇವಾಗ ನಾನು ಇವ್ರಿಗೆ ಐಲೈನರ್ ಹಾಕಿಲ್ಲ, ನಾನು ಕಾಜಲಲ್ಲಿ ಐಲೈನರ್ ಫಿನಿಶ್ ಥರ ಕೊಟ್ಟಿದ್ದೀನಿ, ಸ್ಪಂಜ್ ಫಿನಿಶ್. ಅದ್ರ ಜೊತೆಗೆ ನಾನು ಅವ್ರಿಗೆ ಕೆಳಗಡೆ ಕಣ್ಕಪ್ಪೆ ಹಚ್ಚಿದ್ರೆ ಈಗ ಕಣ್ಣು ತುಂಬ ಚಿಕ್ಕದಾಗಿ ಕಾಣುತ್ತೆ, ಪುಟ್ಟ ಕಣ್ಣಿರೋದಕ್ಕೆ. ಸೊ ಇವ್ರಿಗೆ ನಾನು ಬ್ರೌನ್ ಕಲರ್ ಕಾಜಲ್ ಯೂಸ್ ಮಾಡಿದ್ದೀನಿ, ಬ್ಲ್ಯಾಕ್ ಅಲ್ಲ ಬ್ರೌನ್. ಸೊ ಇವಾಗ ಲ್ಯಾಶಸ್ ಕರ್ಲ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅಡುಗೆ ಸ್ಪರ್ಧೆಯಲ್ಲಿ ನಡೆದ ನಮ್ಮ ಖುಷಿಯ ಸಂಭ್ರಮವನ್ನು ಹಂಚಿಕೊಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಹಾಕುವ ಎಲ್ಲ ರೀತಿಯ ವಿಡಿಯೋಗಳನ್ನು ಸುಲಭವಾಗಿ ನೋಡಬಹುದು. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.